ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅರಣ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ಸೀತಮ್ಮನ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೀತಮ್ಮ ತನ್ನ ಸೆರಗಿನ ಒಂದು ಖಂಡವನ್ನು ಹರಿದ್ಬಿಟ್ಟು ತನ್ನ ಆಭರಣಗಳನ್ನು ಮೂಟೆ ಕಟ್ಬಿಟ್ಟು 5 ವಾನರರು ಒಂದು ಪರ್ವತದಲ್ಲಿದ್ದಾಗ ಆ ವಾನರರ ಮಧ್ಯದಲ್ಲಿ ಯಾವುದೋ ಒಂದು ಆಭರಣಗಳ ಮೂಟೆ ಬೀಳೋ ಥರ ಹಾಕ್ತಾರೆ ಅನ್ನುವಂಥ ಒಂದು ಶುಭಘಟ್ಟ ಅಂತ ಯಾಕಂತಂದರೆ ಅಲ್ಲಿ ಸೀತಮ್ಮನ ಸುಳಿವು ತಿಳ್ಕೊಳೋದಕ್ಕೆ ಈ ಆಭರಣಗಳು ಬಹಳನೇ ಸಹಾಯ ಮಾಡುತ್ತೆ. ಈ ಒಂದು ಶುಭಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸಿದ್ದೆ. ಸೀತಾಪಹರಣ ಘಟ್ಟದಲ್ಲಿ ನಾನು ಒಂದು ವಿಷಯವನ್ನು ನಿಮ್ಮೆಲ್ಲರ ಹತ್ರ ಮನವಿ ಮಾಡೋದು ಮರ್ತೋಗ್ಬಿಟ್ಟಿದೆ. ಅದೇನು ಅಂತಂತಂದರೆ, ಸೀತಮ್ಮನ ಅಪಹರಣಕ್ಕಿಂತ ಮುಂಚೆ ಲಕ್ಷ್ಮಣ ಸ್ವಾಮಿ ಸೀತಾ ಲಕ್ಷ್ಮಣ ಅಂತಂದು ರಾಮಚಂದ್ರ ಪ್ರಭು ಅರಣ್ಯದಿಂದ ಕೂಗ್ತಾ ಇದ್ದಾರೆ, ನೀನು ಹೋಗು ಲಕ್ಷ್ಮಣ, ನಿಮ್ಮ ಅಣ್ಣನನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಅಂದಾಗ ಲಕ್ಷ್ಮಣ ಸ್ವಾಮಿ ಹಲವಷ್ಟು ಬಾರಿ ಸೀತಮ್ಮನ ಹತ್ರ ವಾದನೆ ಮಾಡ್ತಾರೆ, ಈ ಕೂಗು ನಮ್ಮ ಅಣ್ಣಂದಲ್ಲ, ನೀನು ಭಯ ಪಡಬೇಡ ಅಂತಂತಂದ್ರೆ ಹಲವಷ್ಟು ನಿಂದನೆಗಳನ್ನು ಸೀತಮ್ಮ ಮಾಡ್ತಾರೆ. ಯಾಕೆ ಅಂತಂದ್ರೆ ನಾನು ಆ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ, ರಾಮನ ಅವತಾರ ಪ್ರಯೋಜನಕ್ಕೋಸ್ಕರ ಈ ತರ ನಿಂದನೆ ಮಾಡ್ತಾರೆ ಅಂತಂದು. ಇಲ್ಲಿ ಲಕ್ಷ್ಮಣ ಮೂರ್ತಿ ಸೀತಮ್ಮನ್ನ ಬಿಟ್ಟು ರಾಮನ ಹತ್ರ ಹೋಗ್ಬೇಕಾದ್ರೆ ಯಾವುದೇ ಆಗಿರುವಂತ ಲಕ್ಷ್ಮಣ ರೇಖೆಯನ್ನು ಹಾಕಿಲ್ಲ. ಆಶ್ರಮದ ಸುತ್ತೂರ ಲಕ್ಷ್ಮಣ ರೇಖೆಯನ್ನು ಬರ್ತಿದ್ದಾರೆ ಅಂತ ನಮ್ಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇದು ಕಥೆಗಳಲ್ಲಿ ಬಂದಿದೆ. ಆದ್ರೆ ಮೂಲವಾಗಿರುವಂತಹ ವಾಲ್ಮೀಕಿ ರಾಮಾಯಣದಲ್ಲಿ ಯಾವುದೇ ಒಂದು ಲಕ್ಷ್ಮಣ ರೇಖೆಯ ಬಗ್ಗೆ ಉಲ್ಲೇಖವಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ರಾಮಾಯಣದಲ್ಲಿ ಹಲವಷ್ಟು ಕಲ್ಪಿತ ಕಥೆಗಳು ಬಂದು ಸೇರ್ಕೊಂಡಿದೆ. ಮೂಲ ರಾಮಾಯಣದಲ್ಲಿ ಅಲ್ಲದೆ ಇರುವಂಥದ್ದು ಏನು ಅಂತಂದ್ರೆ, ಒಂದು ಸೀತಾ ಸ್ವಯಂವರ ಘಟ್ಟ, ಇನ್ನೊಂದು ಲಕ್ಷ್ಮಣ ಸ್ವಾಮಿ ಗೆರೆಯನ್ನು ಹಾಕಿರೋದು ಲಕ್ಷ್ಮಣ ರೇಖೆ ಅಂತಂತಾರೆ. ಆದ್ರೆ ಈ ಲಕ್ಷ್ಮಣ ರೇಖೆ ಇವಾಗ ಯಾಕೆ ಕೆಲ್ಸಕ್ಕೆ ಬರ್ತಾ ಇದೆ ಅಂತಂದ್ರೆ, ನಾವು ಒಂದು ಚಾಕ್ ಪೀಸ್ ಅಂತಂದ್ರೆ ಇರುವೆಗಳನ್ನ ಜಿರಳೆಗಳನ್ನ ಸಾಯಿಸೋದಕ್ಕೋಸ್ಕರ ಲಕ್ಷ್ಮಣ ರೇಖೆ ಅಂತ ಇದು ಮಾಡ್ತಾ ಇರ್ತೀವಿ. ಆ ರೇಖೆಯನ್ನು ಬರೋದ್ರೆ ಅವು ದಾಟ್ ಬರೋದಿಲ್ಲ ಅಂತ, ದಾಟ್ ಬರೋದಲ್ಲ ಸತ್ತೋಗ್ಬಿಡ್ತಾವ ಪಾಪ ಜೀವಿಗಳು, ಆಯ್ತಾ. ಇದು ಲಕ್ಷ್ಮಣ ರೇಖೆ ಅನ್ನುವಂಥದ್ದು ಬರೀ ಒಂದು ಕಲ್ಪನೆ ಅಂತ ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರಾವಣನ ಕೈಯಿಂದ ಎತ್ಕೊಂಡು ಹೋಗ್ತಾ ಇರುವಂತ ಸೀತಮ್ಮ ಹೀಗ ಅಂತಾರಂತೆ, ನೀನು ಮಾಯಾಮೃಗವನ್ನು, ರಾವಣನ ಹತ್ರ ಬೈತಾ ಇದ್ದಾರೆ ಸೀತಮ್ಮ, ನೀನು ಮಾಯಾಮೃಗವನ್ನು ಸೃಷ್ಟಿಸಿ ನನ್ನ ಗಂಡನಿಂದ ಬಹಳ ದೂರವನ್ನು ಕರೆದುಕೊಂಡು ಬಂದುವಂತ ದುಷ್ಟ ಸಂಕಲ್ಪವನ್ನು ದುಷ್ಟ ಸಂಕಲ್ಪದೊಂದಿಗೆ ಆ ಮೃಗ ಆಶ್ರಮಕ್ಕೆ ಬಂತು. ಒಬ್ಬಳೇ ಇದ್ದಾಗ ನನ್ನನ್ನು ಅಪಹರಣ ಮಾಡಿದ್ಯಾ, ಇದೇನೋ ದೊಡ್ಡ ಕೆಲಸ ಅಂತ ಯಾರಾದ್ರೂ ಅಂತಾರ. ಹೀಗೆ ಅದು ಮಾಡಿರೋದು ಯಾದೃಚ್ಛಿಕವಾಗಿರುವಂತ ಘಟನೆ ಅಲ್ಲ, ಹೀಗೆ ನಡಿಬೇಕು ಅಂತ ಮೊದಲೇ ಪ್ರಣಾಳಿಕೆ ರಚನೆ ಮಾಡಿದ್ಯಾ. ಇದರಿಂದ ಹೀಗೆ ಮಾಡೋದ್ರಿಂದ ನಿನ್ನ ಪರಾಕ್ರಮಕ್ಕಾಗ್ಲಿ, ನಿನ್ನ ತಪಸ್ಸಿಗಾಗ್ಲಿ, ನೀನು ಜೀವಿಸಿರುವಂತ ಜೀವನಕ್ಕಾಗಿ ಒಂದು ದಿನಕ್ಕೂ ಯಾವ ದಿನವಾಗಿರುವಂತ ನಿದರ್ಶನವಾಗಿ ಯಾವ ತರ ನಿಲ್ಲುತ್ತೆ. ನೀನಿಷ್ಟು ನಾನು ಅವ್ರನ್ನ ಸೋಲ್ಸಿದ್ದೀನಿ, ಇವ್ರನ್ನ ಸೋಲ್ಸಿದ್ದೀನಿ, ನನ್ನ ನೋಡಿದ್ರೆ ದೇವತೆಗಳು ಕೂಡ ಓಡೋಗ್ತಾರೆ ಅಂತ ಅಂತೀಯಲ್ವಾ. ಈ ತರ ಹೇಳುವಂತ ನೀನು ಒಬ್ಬಳೇ ಇದ್ದಾಗ, ರಾಮ ಇಲ್ಲದೆ ಇರ್ಬೇಕಾದ್ರೆ ನನ್ನನ್ನು ಅಪಹರಣ ಮಾಡೋದು ನಿನ್ಗೆ ಎಷ್ಟು ಮಾತ್ರ ನ್ಯಾಯ? ಇದೇನಾ ನಿನ್ನ ಪೌರುಷ ಅಂತ ತಾಯಿ ಗಟ್ಟಿಯಾಗಿ ಪ್ರಶ್ನಿಸ್ತಾ ಇದ್ದಾಳೆ. ಏನಪ್ಪಾ ನಮ್ಮಮ್ಮಂದು ಧೈರ್ಯ ಅಲ್ವಾ? ಅಲ್ಲಿ ದೇವತೆಗಳೆಲ್ಲರೂ ನೋಡಿ ಗಡಗಡ ನಡುತ್ತಾ ಇರ್ತಾರಂತೆ. ಆದ್ರೆ 20 ತಲೆಯ ರಾಕ್ಷಸನನ್ನು, ಅವನ ಸ್ವಸ್ವರೂಪವನ್ನು ನೋಡಿರುವಂತ ಸೀತಮ್ಮ ಅವನಿಗೆ ಭಯ ಪಡೆದಲ್ಲೇ ಹೆಂಗೆ ಮಾತಾಡ್ತಾ ಇದ್ದಾರೆ. ಸೀತಮ್ಮನ ಧೈರ್ಯಕ್ಕೆ ನಾವು ಮೆಚ್ಕೊಳ್ಬೇಕಾಗುತ್ತೆ. ಆಗ ನೀನು ನಿರ್ದರ್ಶನ ಆಗೋದಿಲ್ಲ. ಒಬ್ಬ ಬೇರೆ ಹೆಣ್ಣನ್ನು ಎತ್ಕೊಂಡ್ಬಂದ್ಬಿಟ್ಟು ಬೇರೆ ಹೆಂಡತಿಯನ್ನು ಎತ್ಕೊಂಡ್ಬರೋದು ಏನೋ ದೊಡ್ಡ ಕೆಲಸ ಅಂತ ಹೇಳ್ಕೊಳ್ತಾ ಇದ್ದೆ ಅಂತ ಅನ್ಕೊಳ್ತಾ ಇದ್ದೆ. ಹೀಗೆ ಹೇಳ್ಕೊಳೋದಕ್ಕೆ ನೀನು ನಾಚಿಕೆ ಆಗೋದಿಲ್ವಾ? ನೀನು ಅಷ್ಟೇ ಶಕ್ತಿಶಾಲಿಯಾಗಿದ್ರೆ ರಾಮ ಇಲ್ಲದೆ ಇರ್ಬೇಕಾದ್ರೆ ನನ್ನನ್ನ ಎತ್ಕೊಂಡ್ಬಂದಲ್ವಾ
ಎತ್ಕೊಂಡ್ಬಂದೆ, ನೀನು ಯಾಕೆ ಬಂದೆ, ನಿಜವಾಗ್ಲೂ ನೀನು ಅಷ್ಟು ಶ್ರೇಷ್ಠನೇ ಆಗಿದ್ದಾಗ ಎತ್ಕೊಂಡ್ಬಂದೆ. ರಾಮ ಇರಬೇಕಾದ್ರೆ ಯಾಕೆ ಬರಲಿಲ್ಲ ನೀನು ಮಾಡಿರುವಂಥ ಕೆಲಸವನ್ನು ದೊಡ್ಡವರಾಗಲಿ ವೀರರಾಗಲಿ ಅಂಗೀಕರಿಸುವಂಥ ಕೆಲಸ ಅಲ್ಲ. ನನ್ನನ್ನು ಮುಟ್ಕೊಂಡು ನನ್ನನ್ನು ಅನುಭವಿಸ್ತೀಯ ಅಂತ ಅನ್ಕೊತಾ ಇದ್ದೇನೋ, ಅದು ಒಂದು ದಿನಕ್ಕೂ ನೀನು ಮಾಡಬೇಕಾಗಿರುವಂಥ ಕೆಲಸ ಅಲ್ಲ, ನಿನ್ನಿಂದ ಆಗೋದಿಲ್ಲ. ಆದರೆ ನನ್ನನ್ನು ಮುಟ್ಕೊಂಡು ತರೋದ್ರಿಂದ ನಿನ್ನ ಶರೀರ ಬಿದ್ದು ಹೋದ ನಂತರ ಆ ನರಕಕ್ಕೆ ಹೋಗ್ಬಿಟ್ಟು ಕೀವು ನೆತ್ತೂರಿಂದ ಇರುವಂತಹ ಹಸಿಪತ್ರವನದಲ್ಲಿ ನಿನ್ನನ್ನು ಹಾಕ್ಬಿಡ್ತಾರೆ. ಹಾಗೆ ಘೋರವಾಗಿರುವಂತಹ ವೈತರಣಿ ನದಿಯಲ್ಲಿ ಹಾಕ್ತಾರೆ. ಆಗ ನನ್ನನ್ನು ಇಟ್ಕೊಂಡು ನೀನು ಸಂತೋಷ ಪಡ್ತಾ ಇದೆಯಲ್ವಾ, ನಾಳೆ ನೀನು ಸತ್ತ ನಂತರ ನರಕದಲ್ಲಿ ನಿನ್ನ ಮೈ ತುಂಬ ಶೂಲಗಳನ್ನು ಗುಚ್ಚಿ ಶಾರ್ಮರಿ ವೃಕ್ಷಕ್ಕೆ ಗಟ್ಟಿಯಾಗಿ ಕಟ್ಟಿಬಿಡ್ತಾರೆ. ನಿನ್ನನ್ನು ಪಾಶಗಳಿಂದ ಕಟ್ಟಿಬಿಟ್ಟು ಕಾಲದು ಹೇಳ್ಕೊಂಡು ಹೋಗ್ಬಿಡುತ್ತೆ. ನೀನು ಯಾರಾದ್ರೆ ಮಹಾತ್ಮನಾಗಿರುವಂಥ ರಾಮನೊಂದಿಗೆ ವೈರವ ಇಟ್ಕೊಂಡಿದ್ದೆ, ಅವತ್ತೇ ನಿನ್ನ ಜೀವನ ಅನ್ನುವಂಥದ್ದು, ನಿನ್ನ ಜೀವನದಲ್ಲಿ ಸುಖ ಅನ್ನುವಂಥದ್ದು ಹೋಗ್ಬಿಟ್ಟಿದೆ. ನೀನು ಮರಣಿಸೋದು ತದ್ಯ. ಸೀತಮ್ಮ ಹೇಳಿರುವಂಥ ಮಾತನ್ನು ಕೇಳಿಯೂ ಗಾಳಿಗೆ ಬಿಟ್ಬಿಡ್ತಾನಂತೆ. ನಂತರ ಸಮುದ್ರವನ್ನು ದಾಟಿ ಮಯ ನಿರ್ಮಿಸಿರುವಂತಹ ಗಂಧರ್ವ ನಗರದಂತೆ ಇರುವಂತಹ ಲಂಕಾಪಟ್ಟಣಕ್ಕೆ ಸೇರ್ಕೊಂಡು ತದನಂತರ ಅಂತಃಪುರದ ಹತ್ರ ಇಳಿತಾರಂತೆ. ನಂತರ ಭಯಂಕರವಾಗಿರುವಂಥ ಮುಖ ಇರುವಂತಹ ಪಿಶಾಚಿ ಸ್ತ್ರೀಗಳನ್ನು ಕರೆದ್ಬಿಟ್ಟು ಈ ಸೀತೆಯ ಅಂತಃಪುರದಲ್ಲಿ ಇರ್ತಾಳೆ, ನನ್ನ ಅನುಮತಿ ಇಲ್ಲದಲೇ ಸ್ತ್ರೀಯರಾಗಲಿ ಪುರುಷರಾಗಲಿ ಸೀತಮ್ಮನ್ನ ನೋಡಬಾರ್ದು ಅಂತಂತಾರಂತೆ. ಸ್ತ್ರೀಯರು ಕೂಡ ಮಾತನಾಡಬಾರ್ದಂತೆ. ಏನಪ್ಪಾ ಈ ಇಂಗ್ಲೀಷಲ್ಲಿ ಅಂತಾರಲ್ಲ ಸ್ಯಾಡಿಸಮ್ ಅಂತಂದ್ರೆ, ಸ್ಯಾಡಿಸಮ್ ಯಾರೂ ಮಾತನಾಡ್ಕೊಡ್ದು. ನಾನು ನಿಮ್ಮನ್ನ ಯಾರನ್ನಾದ್ರೂ ರತ್ನವಾಗಲಿ ಆಭರಣ ಆಗಲಿ ವಸ್ತ್ರಗಳನ್ನಾಗಲಿ ತೆಗೆದುಕೊಂಡ್ಬನ್ರಿ ಅಂತಂದ್ರೆ ಬೇರೆಯವರ ಒಂದು ಅನುಮತಿ ಇಲ್ಲದಲೇ ನನ್ಗೆ ಹೇಗೆ ತಂದು ಕೊಡ್ತೀರೋ, ನೀವು ಕೂಡ ಸೀತಮ್ಮನಿಗೆ ಮಣಿಗಳಾಗಲಿ ಮಾಣಿಕ್ಯ ಆಗಲಿ ಆಭರಣಗಳಾಗಲಿ ವಸ್ತ್ರ ಆಗಲಿ ಕೇಳಿದ್ರೆ ಯಾರ ಅನುಮತಿ ಅವಸರ ಇಲ್ಲದಲೇ ತೆಗೆದುಕೊಂಡು ಬಂದು ಕೊಡಿ. ಈ ಸೀತಮ್ಮನೊಂದಿಗೆ ಯಾರೂ ಮಾತನಾಡಕೂಡ್ದು. ಒಂದು ವೇಳೆ ಮಾತನಾಡಿದೀರ ಅಂತ ತಿಳಿದಲೋ ಸೀತಮ್ಮನ ಮನಸ್ಸನ್ನು ನೋಯಿಸಿದ್ರೆ ಇನ್ನು ಅವರ ಜೀವನದಲ್ಲಿ ಆ ದಿನ ಸಮಾಪ್ತ. ಫಸ್ಟ್ ಅವ್ರು ಯಾರು ರಾವಣಾಸುರ ಸೀತಮ್ಮನ ಯಾರು ಮನಸ್ಸು ನೋಯಿಸ್ತಾ ಇಲ್ಲ. ಗಂಡನಿಂದ ದೂರ ಮಾಡಿಬಿಟ್ಟು ಅಪಹರಣ ಮಾಡ್ಕೊಂಡ್ ಬಂದ್ಬಿಟ್ಟು ಆಕೆ ಕಣ್ಣೀರು ಸುರಿಸೋತಾರ. ಇಷ್ಟು ದುಃಖಕ್ಕೆ ಕಾರಣ ಆಗಿರುವಂಥವ್ನು ಇವನು. ಆದರೆ ತಾನು ಮಾಡಿದ್ರೆ ಅದು ಧರ್ಮ. ಬೇರೆಯವರು ಸೀತಮ್ಮನ ಮನಸ್ಸು ನೋಯಿಸ್ಕೊಡ್ದಂತೆ. ಬೇರೆಯವ್ರು ಮಾಡ್ಕೊಡ್ದು ತಪ್ಪು, ನಾನು ಮಾಡಿದ್ರೆ ಸರಿ. ಇದು ನನ್ನಲ್ಲೂ ಒಬ್ಬ ಚಿಕ್ಕದಾಗಿರುವಂಥ ರಾವಣ ಇದ್ದಾನೆ. ನಾವೆಲ್ಲರೂ ಪರಿಶೀಲನೆ ಮಾಡ್ಕೋಬೇಕು. ಬೇರೆಯವ್ರು ಹೇಳೋಬೇಕಾದ್ರೆ ಎಲ್ಲರೂ ಪರಾಶರರು ವ್ಯಾಸರೇ, ಆದರೆ ನಾವು ಪಾಟಿಸ್ಬೇಕಾದ್ರೆ ನಾವು ಎಷ್ಟು ಮಟ್ಟಕ್ಕೆ ಪಾಟಿಸ್ತಾ ಇದ್ದೀವಿ ಬೇರೆಯವ್ರು ಹೇಳಬೇಕಾದ್ರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಏನು ರಾವಣಪ್ಪ, ಯಾರು ಮನಸ್ಸು ನೋಯಿಸ್ಕೊಡ್ದಂತೆ. ಇನ್ನು ಅಲ್ಲಿ ಜೀವನ ಸಮಾಪ್ತ. ನಾನು ಹೇಳಿರುವಂಥ ಕೆಲಸವನ್ನು ಹಾಗೆ ಹೇಳ್ತಾ ತಾನು ಮಾಡಿರುವಂಥ ಕೆಲಸಕ್ಕೆ ಬಹಳ ಆನಂದದಿಂದ ಅಂತಃಪುರದಿಂದ ಹೊರಗಡೆ ಬಂದ್ಬಿಟ್ಟು ನರಮಾಂಸ ತಿನ್ನೋದಕ್ಕೆ ರೂಢಿ ಬಿದ್ದಿರುವಂತಹ ರಾಕ್ಷಸರನ್ನು ಕರೆದ್ಬಿಟ್ಟು ನಾನು ಹೇಳಿರುವಂಥ ಮಾತನ್ನು ಜಾಗ್ರತೆಯಿಂದ ಕೇಳಿ. ಒಂದಾನೊಂದು ಸಂದರ್ಭದಲ್ಲಿ ಒಂದಾನೊಂದು ಕಾಲದಲ್ಲಿ ಜನಸ್ಥಾನದಲ್ಲಿ ಕರ ಮತ್ತು ದೂಷಣರ ನಾಯಕತ್ವದಲ್ಲಿ 14 ಮಂದಿ ರಾಕ್ಷಸರಿದ್ರು. ಆ ರಾಕ್ಷಸರೆಲ್ಲರೂ ರಾಮನ ಕೈಯಲ್ಲಿ ನಿಹತರಾಗೋಗ್ಬಿಟ್ಟಿದ್ದಾರೆ, ಸಂಹಾರ ಆಗೋಗ್ಬಿಟ್ಟಿದ್ದಾರೆ. ಆ ಜನಸ್ಥಾನ ಈಗ ಖಾಲಿಯಾಗ್ಬಿಟ್ಟಿದೆ. ಈಗ ಆಗಿನಿಂದ ನನ್ನ ಹೊಟ್ಟೆ ಬಹಳ ಉರಿತಾ ಇದೆ, ಕುತು ಅಂತ ಕುದಿತಾ ಇದೆ. ಆ ರಾಮನ ಸಾಯಿಸೋ ತನಕ ನನಗೆ ನಿದ್ರೆ ಹಿಡಿಯೋದಿಲ್ಲ. ನೀವು ಉತ್ತರ ಕ್ಷಣ ಹೊರಟು ಬಿಡ್ರಿ, ಪರಮ ಧೈರ್ಯದಿಂದ ಇರ್ರಿ. ಇವನಾದ್ರೆ ಕಳ್ಳಂತರ ಮಾರೀಚಿನ ಹತ್ರ ಹೋಗ್ಬಿಟ್ಟು ಮಾಯಾಜಿಂಕೆಯನ್ನು ಸೃಷ್ಟಿಸಿ ರಾಮನನ್ನು ಹೊರಗಡೆ ಕಳಿಸ್ಬಿಟ್ಟು ರಾಮ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ರಾಮನ ಪತ್ನಿಯನ್ನು ಎತ್ಕೊಂಡ್ಬರ್ಬೇಕು. ಆದ್ರೆ ಇವ್ರು ಮಾತ್ರ ರಾಮನ ಹೆದರು ಪರಮಧರ್ಮವಾಗಿರ್ಬೇಕು. ಇವನು ಎಂತಹ ಒಂದು ವೀರಾದಿ ವೀರನಪ್ಪ. ರಾಮನ ಬಗ್ಗೆ ತಿಳಿದಲೆ ಬಹಳಷ್ಟು ಸೆಲೆಬ್ರಿಟಿಗಳು ರಾಮನ ಅಂತ ಅಲ್ಲ, ನನಗೆ ರಾವಣ ಅಂತಂದ್ರೆ ಬಹಳ ಇಷ್ಟ ಅಂತ ಬಹಳ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೆ. ರಾವಣನ ಪೌರುಷ ಪರಾಕ್ರಮಗಳು ಏನು ಅಂತ ನಮಗೆ ಬರ್ತಾ ರಾಮಾಯಣದಲ್ಲಿ ಬರ್ತಾ ನಮ್ಗೆ ಅರ್ಥ ಆಗುತ್ತೆ, ಅಸಹ್ಯ ಆಗುತ್ತಪ್ಪ. ಆಗ ಪರಮಧೈರ್ಯದಿಂದ ತನ್ನ ಸೈನಿಕರಿಗೆ ಹೇಳ್ತಾ ಇರುವಂಥದ್ದು. ತಾನು ಧೈರ್ಯ ಇರೋದಿಲ್ಲ, ಎದುರ್ಪುಕ್ಕಳು ಅಂತರ ಎತ್ಕೊಂಡ್ ಬಂದಿದ್ದಾನೆ. ರಾಮ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿ ಅಲ್ಲಿಂದ
ಅಲ್ಲಿ ಏನು ನಡೆದ್ರು ಕೂಡಲೇ ಬಂದ್ಬಿಟ್ಟು ನನಗೆ ಹೇಳ್ರಿ. ರಾವಣನ ಆಜ್ಞೆಯ ಪ್ರಕಾರ ಜನಸ್ಥಾನಕ್ಕೆ ಹೊರಡ್ತಾರಂತೆ. ಆಗ ರಾವಣ ಅಲ್ಲಿಂದ ಹೊರಟು ಬಿಟ್ಟು ಅಂತಃಪುರಕ್ಕೆ ಬಂದ್ಬಿಟ್ಟು ಸೀತಮ್ಮನ ತೆಗೆದುಕೊಂಡು ಬಂದಿದ್ದೀನಿ ಅಂತ ಮನಸ್ಸಿನಲ್ಲಿ ಬಹಳ ಸಂತೋಷ ಪಡ್ತಾರೆ. ಅಂತಃಪುರದಲ್ಲಿ ರಾವಣನ ಅಂತಃಪುರದಲ್ಲಿ ಕಣ್ಣಿನ ತುಂಬ ನೀರನ್ನು ಹಾಕೊಂತ ಕೆನ್ನೆ ಮೇಲೆ ಕಣ್ಣೀರು ಸೋರ್ತಾ ಇರಬೇಕಾದ್ರೆ ಅತ್ಯಂತ ದೀನವಾಗಿ ಶೋಕದಿಂದ ಪೀಡಿತರಾಗಿ ಏನೋ ಒಂದು ಪ್ರವಾಹಕ್ಕೆ ಸಿಕ್ಕೊಂಡು ಮುಳುಗ ಹೋಗ್ತಾ ಇರುವಂಥ ನೌಕೆ ಎಂತಹ ದಿಗ್ಭ್ರಾಂತಿಗೆ ಒಳಗಾಗಿರುತ್ತೋ ಅಂತಹ ದಿಗ್ಭ್ರಾಂತಿ ಸ್ಥಿತಿಯಲ್ಲಿ ಸೀತಮ್ಮ ಇರ್ತಾಳಂತೆ. ಬೇಟೆ ನಾಯಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂಥ ಜಿಂಕೆ ಎಷ್ಟು ಭಯ ಪಡ್ತಾ ಇರುತ್ತೋ ಹಾಗೆ ಸೀತಮ್ಮ ತಲೆ ಬಾಗಿಸ್ಕೊಂಡು ಹೇಳ್ತಾ ಇರ್ತಾಳಂತೆ. ಎಷ್ಟು ಪರಿಸ್ಥಿತಿ ಬಂದ್ಬಿಡ್ತಪ್ಪ ಸೀತಮ್ಮನಿಗೆ. ಗೊತ್ತಿರುವಂಥವ್ರು ಒಬ್ಬ ನರು ಮನುಷ್ಯ ಇಲ್ಲ, ಎಲ್ಲರೂ ವಿಕೃತವಾಗಿರುವಂಥ ರಾಕ್ಷಸರಲ್ಲಿ ಮಾನವರನ್ನುವಂಥವ್ರೇ ಇಲ್ಲ, ನಗ್ತಾ ಮಾತಾಡುವಂಥವ್ರು ಇಲ್ಲ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಮಾಯಾ ರೂಪದಲ್ಲಿ ಒಂದು ನಿಮಿಷದಲ್ಲಿ ಈ ಥರ ಪ್ರಪಂಚನೇ ಬದಲಾಗ್ಬಿಟ್ರೆ ಆ ತಾಯಿ ಎಷ್ಟು ಶಾಕ್ ಆಗಿರ್ತಾಳೆ. ಆ ಮನಸ್ಸಿನಲ್ಲಿ ಅದೆಷ್ಟು ಇದಿರ್ಬೋದಪ್ಪ ರಾಮಚಂದ್ರ, ಇಂಥ ಕಷ್ಟ ಯಾರಿಗೂ ಕೊಡಿಸ್ಕೊಡ್ದು. ಒಬ್ಬ ಕವಿ ಹೇಳ್ತಾರಂತೆ, ಅಮ್ಮ ನೀನು ರುಕ್ಮಿಣಿಯಾಗಿ ಬಾ, ದುರ್ಗೆಯಾಗಿ ಅವತಾರವನ್ನು ಎತ್ತಿ ಬಾ ಅಮ್ಮ, ಆದರೆ ಸೀತಮ್ಮನಾಗಿ ಮತ್ತೆ ಹುಟ್ಟಬೇಡಮ್ಮ. ನಿನ್ನ ಈ ಕಷ್ಟಗಳನ್ನು ನಾನು ಕೇಳೋದಕ್ಕಾಗ್ತಾ ಇಲ್ಲ, ಓದೋದಕ್ಕಾಗ್ತಾ ಇಲ್ಲ. ನೀನು ಇಷ್ಟು ಕಷ್ಟಪಡ್ತಾ ಇದ್ರೆ ನಮ್ಮಮ್ಮ, ನೀನು ಜಗನ್ಮಾತೆ, ನೀನು ಇಷ್ಟು ಕಷ್ಟಪಡ್ತಾ ಇದ್ರೆ ನಾನು ನೋಡಿ ತಡ್ಕೊಳೋದಕ್ಕಾಗೋದಿಲ್ಲ. ಮತ್ತೆ ನೀನು ಸೀತೆಯಾಗಿ ಯಾವತ್ತೂ ಹುಟ್ಟು ಬರಬೇಡ ಅಂತ ಪ್ರಾರ್ಥನೆ ಮಾಡ್ತಾರಂತೆ ಆ ಮಗನ ರೂಪದಲ್ಲಿರುವಂಥ ಕವಿ. ಹಾಗೆ ಅಳ್ತಾ ಇರುವಂಥ ಸೀತಮ್ಮನ ರಾವಣ ಬಲವಂತವಾಗಿ ಆಕೆ ಭುಜಗಳನ್ನು ಹಿಡಿದ್ಬಿಟ್ಟು ಆಕೆ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ತಾನು ಕಟ್ಕೊಂಡಿರುವಂಥ ಅಂತಃಪುರಗಳು, ವಜ್ರಗಳಿಂದ ನಿರ್ಮಿಸಿರುವಂಥ ಗವಾಕ್ಷಗಳು, ಬಾವಿಗಳು, ಸರೋವರಗಳು, ತನ್ನ ಪುಷ್ಪಕ ವಿಮಾನ, ಬಂಗಾರದಿಂದ ಮಾಡಿರುವಂಥ ಸ್ತಂಭಗಳ, ಆಸನಗಳು, ಶಯನಗಳು ಮೊದಲಾಗಿರುವಂಥದ್ದನ್ನ ಸೀತಮ್ಮನು ತೋರಿಸ್ತಾರಂತೆ. ಏನಪ್ಪಾ ರಾವಣ, ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಲಕ್ಷ್ಮೀ ಸ್ವರೂಪಿಣಿ ಆಗಿರುವಂಥ ಸೀತಮ್ಮನ ನಿನ್ನ ಸಂಪತ್ತನ್ನು ತೋರಿಸೋದು. ಅಯೋಧ್ಯ ಕಾಂಡದಲ್ಲಿ ವಸಿಷ್ಠ ಮಹರ್ಷಿಗಳು ರಾಮನ ಬದಲಾಗಿ ನಾನು ಸೀತಮ್ಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಣಿಯಾಗಿ ಮಾಡ್ತೀನಿ, 14 ವರ್ಷಗಳ ನಂತರ ರಾಮ ಬಂದು ರಾಜ ಆಗ್ತಾನೆ ಅಂತಂದ್ರೆ ಅಷ್ಟು ದೊಡ್ಡ ಕೌಸಲ ದೇಶವನ್ನು ಇಕ್ಷ್ವಾಕು ವಂಶದ ಇದನ್ನೇ ಸಿಂಹಾಸನವನ್ನೇ ಬೇಡ ಅಂತಂದು ಗಂಡನಿಗೋಸ್ಕರ ಬಂದಿರುವಂಥ ತಾಯಿಗೆ ಇವನ್ನು ತೋರಿಸ್ತಾ ಇದ್ದಾನಲ್ವ ಈ ಮೂರ್ಖ. ಆ ಸಂಪತ್ತಿಗೆ ಆಸೆ ಪಡುವಂಥವ್ರ ನಮ್ಮ ಭಾರತೀಯ ಸ್ತ್ರೀಯರು ಯಾವತ್ತಿಗೂ ಆಸೆ ಪಡೋದಿಲ್ಲ. ನಾವೆಲ್ಲ ಎಲ್ಲರಲ್ಲೂ ಯಾರ ರಕ್ತ ಹರಿತಾ ಇದೆ ಅಂತ ಸೀತಮ್ಮನ ರಕ್ತ ಹರಿತಾ ಇದೆ. ಗಂಡ ಅದೆಷ್ಟೇ ದೀನನಾಗಿರ್ಲಿ, ಅದೆಷ್ಟೇ ಮೂರ್ಖನಾಗಿರ್ಲಿ, ಕುಡುಕನಾಗಿರ್ಲಿ, ಅವನಿಗೆ ದ್ರೋಹವನ್ನು ಮಾತ್ರ ನಮ್ಮ ಭಾರತೀಯ ಸ್ತ್ರೀಯರು ಮಾಡೋದಿಲ್ಲ. ಇನ್ನು ಇಂತಹ ಪುರುಷೋತ್ತಮನಾಗಿರುವಂಥ ರಾಮನಿಗೆ ದ್ರೋಹ ಮಾಡ್ತಾರ ಅಂತಂತ ಈಗಿನ ಗಂಡು ಮಕ್ಕಳಿಗೆ ಅಷ್ಟು ಮರ್ಯಾದೆ ಕೊಡ್ತಾರಂತೆ. ಆ ತಾಯಿ ಎಷ್ಟು ಅವ್ರನ್ನ ಪ್ರೀತಿಸಿರ್ಬೇಕು. ಇವನ ಒಂದು ಸಂಪತ್ತೆಲ್ಲ ಆಕೆ ಒಂದು ಕಿರುಬೆರಳಿಗೆ ಸಮಾನ ಕೂಡ ಆಗೋದಿಲ್ಲ. ಆ ತಾಯಿ ತೋರಿಸ್ತಾ ಇದ್ದಾರಂತೆ ಸಂಪತ್ತನ್ನು ಬೇಡ ಅಂದ್ಕೊಂಡು ಬಂದಿರುವಂಥ ತಾಯಿ, ಧರ್ಮವೇ ಬೇಕು ಅನ್ನೋ ಬಂದಿರುವಂಥ ತಾಯಿ. ಆಗ ಸೀತಮ್ಮನ ತೋರಿಸ್ತಾರಂತೆ ತನ್ನ ಐಶ್ವರ್ಯವನ್ನು ಸೀತಮ್ಮನಿಗೆ ಪ್ರದರ್ಶನೆ ಮಾಡಿದ ನಂತರ ಈ ಲಂಕೆಯಲ್ಲಿ ಬಾಲರು, ವೃದ್ಧರು ಲೆಕ್ಕದಿಂದ ತೆಗೆದಾಕ್ಬಿಟ್ರೆ 32 ಕೋಟಿ ಜನ ರಾಕ್ಷಸರು ನನ್ನ ಅಧೀನದಲ್ಲಿ ಇರ್ತಾರೆ. ಅದರಲ್ಲಿ ನಾನು ಎದ್ದ ಕೂಡಲೇ ನನ್ನ ಹಿಂದೆ ಓಡೋಡ್ ಬರುವಂಥವ್ರು 1000 ಜನ ಇರ್ತಾರೆ. ನನಗೆ ಕೆಲವು 1000 ಜನ ಹೆಂಡತಿಯರಿರ್ತಾರೆ. ಅವರೆಲ್ಲರೂ ನನ್ನನ್ನು ಕೋರ್ಕೊಂಡು ಬಂದಂಥವ್ರೆ. ಓ ಪ್ರಿಯತಮೇನ, ಅಯ್ಯೋ ದುಷ್ಟ ಜಗನ್ಮಾತೆ ಕಣೋ ಆಕೆ, ನಾನು ನಿನಗೆ ದೊಡ್ಡ ವರವನ್ನು ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ನನಗಿರುವಂಥ ಹೆಂಡತಿಯರೆಲ್ಲರೂ ನಿನಗೆ ಅಧೀನರಾಗ್ತಾರೆ, ನಿನ್ನ ವಶವಾಗಿರ್ತಾರೆ, ನಿನ್ನ ಸೇವಕರಾಗಿರ್ತಾರೆ. ಅದಕ್ಕಾಗಿ ನನ್ನ ಹೆಂಡತಿಯಾಗಿದ್ದು ನನ್ನಲ್ಲಿ ಮನಸ್ಸಲ್ಲಿ ಇಟ್ಕೋ. ಸಮುದ್ರಕ್ಕೆ 100 ಯೋಜನೆ ದೂರದಲ್ಲಿ ನಿರ್ಮಿಸಿರುವಂಥ ನಗರ ಕಾಂಚನಲಂಕ. ಇದನ್ನು ದೇವತೆಗಳಾಗಲಿ, ದಾನವರಾಗಲಿ, ಗಂಧರ್ವರಾಗಲಿ, ಯಕ್ಷರಾಗಲಿ, ನಾಗರಾಗಲಿ, ಪಕ್ಷಿಗಳಾಗಲಿ ಕಣ್ಣೆತ್ತಿ ನೋಡೋದಿಲ್ಲ. ಇಂತಹ ಲಂಕಾಪಟ್ಟಣವನ್ನು ನೀನು ಸೇರ್ಕೊಂಡಂತರ ನಿನ್ನನ್ನು ನೋಡುವಂಥವ್ರು, ನಿನ್ನನ್ನು ಕರ್ಕೊಂಡು ಹೋಗುವಂಥವ್ರು. ಇನ್ನು ರಾಮ ಅಂತೀನೋ ಆ ರಾಮ ಅಲ್ಪದಾಯು
ಇರುವಂಥವನು ರಾಮ. ಅಲ್ಪಾದಾಯು ಇರುವಂಥವನು ರಾಜ್ಯ ಭ್ರಷ್ಟ ಅಧೀನ, ಅರಣ್ಯಗಳನ್ನು ಹಿಡಿದು ತಿರುಗ್ತಾ ಇದ್ದಾನೆ. ರಾಮ ಕೇವಲ ಮನುಷ್ಯ. ಇಂತಹ ರಾಮನ ಹತ್ರ ನಿನ್ಗೇನು ಕೆಲಸ? ನಿನಗೆ ತಕ್ಕಂಥವನು ನಾನು, ಅದಕ್ಕಾಗಿ ನನ್ನನ್ನು ಗಂಡನಾಗಿ ಸ್ವೀಕರಿಸಿ ಆನಂದದಿಂದ ಸಂತೋಷದಿಂದ ತಿರುಗೋ, ಹಾಯಾಗಿ ನನ್ನೊಂದಿಗೆ ಕಲಿತ್ಬಿಟ್ಟು ಸಿಂಹಾಸನದ ಮೇಲೆ ಕೂತ್ಕೊ, ಮತ್ತೆ ಪಟ್ಟಾಭಿಷೇಕ ಮಾಡ್ಕೊಂಡಂತೆ. ಈ ಪಟ್ಟಾಭಿಷೇಕ ಮಾಡ್ಕೊಬೇಕಾದ್ರೆ ನಿನ್ನ ಮೇಲೆ ಬಿದ್ದಿರುವಂತಹ ಜಲದ ಕಲಶಗಳೊಂದಿಗೆ ಒತ್ತೆ ಆಗಿರ್ತೀಯಲ್ಲ, ಹಾಗೆ ನನ್ನೊಂದಿಗೆ ಕಲಿತು, ಹಾಗೆ ಅದೇ ಸ್ವರೂಪದಲ್ಲಿ ನನ್ನೊಂದಿಗೆ ಕಲಿತುಬಿಟ್ಟು ಆನಂದವನ್ನು ಅನುಭವಿಸು. ರಾಮ ಶಾಂತಂ ಪಾಪಂ. ನೀನು ನಿನ್ನ ಜೀವನದಲ್ಲಿ ಏನೋ ದೊಡ್ಡ ಪಾಪ ಮಾಡಿದ್ಯಾ, ಈ ಪಾಪದಿಂದ ಇಷ್ಟು ದಿನ ನೀನು ವನವಾಸ ಮಾಡಿದ್ಯಾ, ರಾಮನ ಹೆಂಡತಿಯಾಗಿ ಇದ್ಬಿಟ್ಟಿದ್ಯಾ, ನೀನು ಮಾಡಿರುವಂಥ ಪುಣ್ಯದಿಂದ ನನ್ನ ಹತ್ರ ಬಂದಿದ್ಯಾ, ನೀನು ಅಂದವಾಗಿರುವಂತಹ ವನಮಾಲೆಗಳನ್ನು ಹಾಕೋ, ಅಲಂಕಾರ ಮಾಡ್ಕೋ, ನಾವಿಬ್ಬರು ಪುಷ್ಪಕ ವಿಮಾನದಲ್ಲಿ ಹಾಯಾಗಿ ವಿಹರಿಸೋಣ ಅಂತ ಅಂತಾರಂತೆ. ಯಾವ ಮುಖವನ್ನು ನೋಡ್ಬಿಟ್ಟು ರಾವಣ ಇಷ್ಟು ಹದ್ದು ಮೀರಿ ಮಾತನಾಡ್ತಾ ಇದ್ದಾನೋ, ಆ ಮುಖವನ್ನು ತನ್ನ ಉತ್ತರೀಯದಿಂದ ಮುಚ್ಚಿಕೊಂಡು ಸೀತಮ್ಮ ಕಣ್ಣನ್ನು ಒರೆಸ್ಕೊಳ್ತಾ ಇದ್ದಾರಂತೆ. ಅಳ್ತಾ ಇರುವಂಥ ಸೀತಮ್ಮನ್ನ ನೋಡ್ಬಿಟ್ಟು ರಾವಣ, ನಿನ್ನ ಪಾದಗಳನ್ನು ಇಟ್ಕೊಳ್ತೀನಿ ಸೀತಾ, ನನ್ನ ಕೋರಿಕೆಯನ್ನು ತೀರಿಸಿ ಅನುಗ್ರಹಿಸು ಅಂತಂತಾರಂತೆ. ರಾವಣ ತಿಳಿದಲೋ ತನ್ನ ಶಿರಸ್ಸನ್ನು ಸೀತಮ್ಮನ ಪಾದಕ್ಕೆ ತಾಕಿಸಿ ನಮಸ್ಕಾರ ಮಾಡ್ತಾನೆ. ಸೀತಮ್ಮನ ಇಷ್ಟು ಮಾತು ಅಂದ್ರೂ, ಇಷ್ಟು ಹಿಂಸೆ ಕೊಟ್ಟರು, ನೋಡಬಾರ್ದೇ ಇರುವಂಥ ದೃಷ್ಟಿಯನ್ನು ನೋಡಿದ್ರು ಅವನು 11 ತಿಂಗಳುಗಳ ಕಾಲ ಬದುಕಿದಾನೆ ಅಂತಂದ್ರೆ ಕಾರಣ ಏನು ಅಂತಂದ್ರೆ, ತಿಳಿದಲೋ ಜಗನ್ಮಾತೆಯ ಕಾಲನ್ನು ಹಿಡಿದಿರೋದಕ್ಕೆ. ಇವತ್ತಲ್ಲ ನಾಳೆ ಅಲ್ಲ, ಬಹಳ ಅವಕಾಶಗಳನ್ನ ಕೊಡ್ತಾಳೆ ಸೀತಮ್ಮ. ನೀನು ನನ್ನನ್ನು ರಾಮನಿಗೆ ಒಪ್ಪಿಸ್ಬಿಡು, ನಿನಗೆ ಬಹಳ ಐಶ್ವರ್ಯ ಇದೆ, ಸುಖವಾಗಿ ನೀನು ಜೀವಿಸ್ಕೋ, ನನ್ನನ್ನು ಒಬ್ಬಳನ್ನು ಒಪ್ಪಿಸ್ಬಿಡು, ನಿನ್ನ ಪಾಡಿಗೆ ನೀನು ಇದ್ದು ಬಿಡು ಅಂತ ಬಹಳಷ್ಟು ಅವಕಾಶ ಮಾಡಿಕೊಡ್ತಾಳೆ. ಯಾಕೆ ಅಂತಂದ್ರೆ ಜಗನ್ಮಾತೆಗೆ ಪ್ರತಿಯೊಬ್ಬರ ಮೇಲೂ ಮಾತೃ ಪ್ರೇಮ. ಇವನು ಹಾಳಾಗೋಗ್ತಾನಲ್ವಾ, ಟೈಮ್ ಕೊಟ್ಟು ನೋಡೋಣ ಅಂತ 11 ತಿಂಗಳ ಕಾಲ ಸಮಯವನ್ನು ಕೊಡ್ತಾಳೆ. ಯಾಕೆ ಅಂತಂದ್ರೆ ಆ ತಾಯಿ ಶಾಪ ಕೊಟ್ಬಿಟ್ರೆ, ಶಪಿಸ್ಬಿಟ್ರೆ ಈ ಕ್ಷಣದಲ್ಲೇ ಸುವರ್ಣ ಲಂಕಾ ರಾಕ್ಷಸರು ಮತ್ತು ರಾಕ್ಷಸ ಪರಿವಾರದೊಂದಿಗೆ ರಾವಣ ನಶಿಸಿ ಹೋಗ್ತಾನೆ. ಅಷ್ಟು ಶಕ್ತಿ ಇರುವಂಥ ತಾಯಿ ಸೀತಮ್ಮ. ಆದರೆ ಪಾದದ ಮೇಲೆ ಬಿದ್ದು ನಮಸ್ಕಾರ ಮಾಡಿರೋದ್ರಿಂದ ಆಕೆ ಕರುಣೆಯಿಂದ ಸ್ವಲ್ಪ ದಿನ ಬದುಕ್ತಾನೇನೋ, ತನ್ನ ತಪ್ಪನ್ನು ತಾನು ತಿಳ್ಕೊಳ್ತಾನೇನೋ ಅಂತಂದು ಆಕೆ ಕ್ಷಮಿಸಿರ್ತಾಳೆ ಅನ್ನುವಂಥ ಒಂದು ಶುಭಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.